ಇನ್ನು ದರ್ಶನ್ ವರ್ಸಸ್ ಜೈಲಾಧಿಕಾರಿಗಳ ಕತೆ ಏನಾಗಿದೆ? ಇವತ್ತು ಚಾರ್ಜ್ ಶೀಟನ್ನು ಕೂಡ ಫ್ರೇಮ್ ಮಾಡಬೇಕಾಗಿತ್ತು. ಚಾರ್ಜ್ ಶೀಟ್ ಹಾಕಿ ಅಂತೆಲ್ಲ ಹೇಳಿದರು. ಇವತ್ತು ವಾದ ಎಲ್ಲ ಕೂಡ ನಡೀತು. ಆದರೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದರು. ಯಾವಾಗ ವಿಚಾರಣೆ ಮುಂದೂಡಿಕೆ ಆಯಿತು? ಇದೇ ತಿಂಗಳೇ ವಿಚಾರಣೆ ಮುಂದೂಡಿಕೆ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ಏನಾಗ್ತಾ ಇದೆ ಪರಿಸ್ಥಿತಿ ಅಂತೇಳಿ. ಹೆಚ್ಚುವರಿ ಹಾಸಿಗೆ ದಿಂಬ್ಗಾಗಿ ಆರೋಪಿ ದರ್ಶನ್ ಕೋರ್ಟ್ಗೆಲ್ಲ ಅರ್ಜಿ ಹಾಕಿದ್ರು. ನಾಳೆ ಅರ್ಜಿ ಆದೇಶವನ್ನು ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ನಿಗದಿಯಾಗಬೇಕಾದಂಥ ದೋಷಾರೋಪ ನಿಗದಿ ಕೂಡ ಮುಂದೂಡಿಕೆ ಆಗಿದೆ. ಸಿಸಿಎಚ್ 64ರ ನ್ಯಾಯಾಧೀಶ ಐ.ಪಿ. ನಾಯಕ್ ಅವರ ಮುಂದೆ ದರ್ಶನ್, ಪವಿತ್ರ ಗೌಡ ಮತ್ತು ಎಲ್ಲ 7 ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಹಾಜರಾಗಿದ್ದರು. 10 ಆರೋಪಿಗಳಲ್ಲಿ 8 ಮಂದಿ ಖುದ್ದು ಹಾಜರಾಗಿದ್ದರು. ಪವಿತ್ರ ಪರ ಹಿರಿಯ ವಕೀಲ ಬಾಲನ್ ಅವರು ಇವತ್ತೇ ದೋಷಾರೋಪಣ ನಿಗದಿ ಮಾಡುವಂತೆ ಮನವಿಯೆಲ್ಲ ಮಾಡಿಕೊಂಡ್ರು. ಬಟ್ 13 ಮತ್ತು 14ನೇ ಆರೋಪಿಗಳು ಪ್ರಕರಣದಿಂದ ಕೈಬಿಡಬೇಕು ಅಂತ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ದಾರೆ. ಇವತ್ತು ಸರ್ಕಾರದ ಪರ ವಕೀಲರೆಲ್ಲ ವಾದ ಮಾಡಿದ್ದಾರೆ. ಹೀಗಾಗಿ ಚಾರ್ಜ್ ಫ್ರೇಮ್ ಮುಂದೂಡುವಂತೆ ಮನವಿ ಮಾಡಿಕೊಂಡ್ರು. 25ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ.